ಸೊ ಗಾಯ್ಸ್, ನಮ್ಮ ಮೈಸೂರು ಡೈರೀಸ್ ಹೇಗಿತ್ತು ಅಂದರೆ, ನಾನು ನಮ್ಮ ಡ್ಯಾಡಿನ ಕರ್ಕೊಂಡು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ಟ್ರೈನ್ ಹತ್ತಿ ಆನ್ ದಿ ವೇ ಹೋಗ್ತಾ ಸಾಂಗ್ ಕೇಳ್ಕೊಂಡು ಮದ್ದೂರು ವಡೆ ತಿನ್ಕೊಂಡು ಸೀದಾ ಹೋಗಿ ಲ್ಯಾಂಡ್ ಆಗಿದ್ದೆ ಮೈಸೂರು ಸ್ಟೇಷನಲ್ಲಿ. ಅಲ್ಲಿಂದ ಫ್ರೆಂಡ್ನ ಪಿಕ್ ಮಾಡ್ಕೊಳಕ್ಕೆ ಹೇಳಿದೆ. ಅನ್ಫಾರ್ಚುನೇಟ್ಲಿ ಪರ್ಸನ್ ಬರೋದು ಲೇಟ್ ಆಗಿತ್ತು. ಕಾದು ಕೊನೆಗೆ ಬಂದರು ನಮ್ಮ ಅಭಿಭಯ. ಅವ್ರಿಗೊಂದು ಹ್ಯಾಂಡ್ ಶೇಕ್ ಮಾಡಿ ಹಗ್ ಮಾಡಿ ಅಲ್ಲಿಂದ ಸೀದಾ ಗಾಡಿ ಹತ್ಕೊಂಡು ನಾವಿಬ್ಬರು ಮೈಸೂರು ಹೊಸ್ನ ವೈಪ್ ಮಾಡಿಕೊಂಡು ಮಾತಾಡ್ಕೊಂಡು ಸೀದಾ ಮನೆ ಕಡೆಗೆ ಹೋದ್ವಿ. ಮನೆಗೆ ಹೋಗಿದ ತಕ್ಷಣ ನನಗೆ ಸಿಕ್ಕಿದ್ದೆ ನಮ್ಮ ಪಂಕಜಕ್ಕ. ಅವ್ರಿಗೆ ಶುಂಠಿ ಬೆಳ್ಳುಳ್ಳಿ ಪ್ಯಾಕೆಟ್ ಕೊಟ್ಟು ಅಲ್ಲಿಂದ ಇನ್ನಿಬ್ಬರು ಫ್ರೆಂಡ್ಸ್ನ ಮಾತಾಡ್ಸೋಣ ಅಂತ ಹೋದೆ. ಅನ್ಫಾರ್ಚುನೇಟ್ಲಿ ಅವರಿಬ್ಬರು ಬ್ಯುಸಿ ಇದೆ. ಅದಾದಮೇಲೆ ಶುರು ಆಯಿತು ಗುರು ನಮ್ಮ ಕುಕ್ಕಿಂಗು. ಸೊ ನಮ್ಮ ಕುಕ್ಕಿಂಗೆಲ್ಲ ಪ್ರಿಪೇರ್ ಮಾಡಿಕೊಂಡು ನಾವು 3 ಜನ ಸೇರ್ಕೊಂಡು ಕ್ವಾಟ್ಲೆ ಮಾಡಿ ಕೊನೆಗೂ ವೆಜ್ ಬಿರಿಯಾನಿ ಮಾಡಿ ತಿಂದು ಮಲಗಿದ್ವಿ. ಬೆಳಗಾದಷ್ಟರಲ್ಲಿ ಎಲ್ಲ ಟಯರ್ಡ್ ಆಗಿದ್ವಿ. ಸೊ ಫ್ರೆಶ್ ಅಪ್ ಆಗಿ ಕೀರ್ತಿ ಮನೆಗೆ ಅಂಟಿಲ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಎಲ್ಲರೂ ಬಾಯ್ ಮಾಡಿ ಅಲ್ಲಿಂದ ನಡ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ ಕಡೆ ಹೋದ್ವಿ. ಅದಕ್ಕೆ ಮುಂಚೆ ಬಸ್ ಹತ್ತಬೇಕಿತ್ತು. ಸೊ ನಾನೊಂದು ಪರ್ಸನ್ನ ಡ್ರಾಪ್ ಕೇಳಿದೆ. ಸೊ ಆ ಪರ್ಸನ್ ನನ್ನನ್ನು ಕರ್ಕೊಂಡೋಗಿ ಅಲ್ಲಿವರೆಗೂ ಡ್ರಾಪ್ ಮಾಡಿದ್ರು. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ನಡ್ಕೊಂಡ್ಬಂದು. ಸೊ ಆ ಪರ್ಸನ್ಗೊಂದು ಥ್ಯಾಂಕ್ ಯು ಹೇಳಿ ಅವ್ರ ಹೆಸರನ್ನ ತಿಳ್ಕೊಂಡು ಅಲ್ಲಿಂದ ಬಸ್ ಹತ್ತಿದ್ದು ನಾವು ಫುಲ್ಲು ಬಸ್ಸಲ್ಲಿ ಮಜಾ ಮಾಡ್ಕೊಂಡು ಮಾತಾಡ್ಕೊಂಡು ಸೀದಾ ರೈಲ್ವೆ ಸ್ಟೇಷನ್ ಕಡೆಗೆ ಹೋದ್ವಿ. ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನ್ ನಡ್ಕೊಂಡು ಹೋಗ್ಬೇಕಿತ್ತು. ಸೊ ನಡ್ಕೊಂಡೋಗಿ ದೆನ್ ಅಲ್ಲಿಂದ ಟಿಕೆಟ್ ತೊಗೊಂಡು ಸೀದಾ ಟ್ರೈನ್ ಹತ್ತಿದ್ವಿ. ಟ್ರೈನ್ ಹತ್ತಿದ್ಮೇಲೆ ನಮಗೆ ಸಿಕ್ಕಿದ್ದೆ ಈ ಅಂಕಲ್. ಇವ್ರು ಪೇಪರ್ ಕಟ್ಟೋ ರೀತಿಗೆ ಫಿದಾಗಿ ಇವ್ರದ್ದೊಂದು ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಎಲ್ಲ ಕೂತ್ಕೊಂಡು ಜಾಲಿ ಎಲ್ಲ ಜಾಲಿ ಅಂದ್ಕೊಂಡು ಟ್ರಾವೆಲ್ ಸ್ಟಾರ್ಟ್ ಮಾಡಿದ್ವಿ. ಸೀಟ್ಗೋಸ್ಕರ ಅಷ್ಟರಲ್ಲಿ ಆಂಟಿ ಅಂಕಲ್ ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಜಗಳ ನೋಡ್ಕೊಂಡು ಸೀದಾ ಬಂದು ಕೆಂಗೇರಿಗೆ ಲ್ಯಾಂಡ್ ಆಗಿದ್ದು ನಾವು ನನ್ನ ಫ್ರೆಂಡ್ ಅವ್ರ ತಮ್ಮನ್ನ ಕರ್ಸ್ಕೊಂಡು ಗಾಡಿ ತೊಗೊಂಡು ಸೀದಾ ಮನೆ ಕಡೆ ಬಂದೆ. ಸೊ ಈಗಿತ್ತು ನಮ್ಮ ಮೈಸೂರು ಡೈರೀಸ್.